ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟಿದೆ ಭಾರತ. 4 ವಿಕೆಟ್ಗಳ ಗೆಲುವನ್ನು ಸಾಧಿಸುವ ಮುಖಾಂತರ ಕಿವಿ ಪಡೆಯನ್ನ ಮಂಡಿಯೂರಿಸಿ ಅರ್ಹ ಗೆಲುವನ್ನು ಟೀಮ್ ಇಂಡಿಯಾ ಪಡ್ಕೊಂಡಿದೆ. ಅಜೇಯವಾಗಿ ಫೈನಲ್ ಪ್ರವೇಶಿಸಿ ಟ್ರೋಫಿಯನ್ನು ಗೆದ್ದಿರೋದು. ಅಂದರೆ ಎಂಟೈರ್ ಈ ಟೂರ್ನಮೆಂಟ್ನಲ್ಲಿ ಒಂದು ಸೋಲನ್ನು ಕಾಣಲಿಲ್ಲ. ಬಾಂಗ್ಲಾದೇಶದ ವಿರುದ್ಧ, ಪಾಕಿಸ್ತಾನದ ವಿರುದ್ಧ, ಅದಾದ ನಂತರ ನ್ಯೂಜಿಲೆಂಡ್ ವಿರುದ್ಧ ಲೀಗ್ ಮ್ಯಾಚ್ನಲ್ಲಿ ಗೆದ್ದಿತ್ತು. ಸೆಮಿಫೈನಲ್ಸ್ನಲ್ಲಿ ಆಸ್ಟ್ರೇಲಿಯಾವನ್ನು ಮಣ್ಣು ಮುಗಿಸಿತ್ತು. ಈಗ ಮತ್ತೊಮ್ಮೆ ನ್ಯೂಜಿಲೆಂಡ್ ಪಡೆಯನ್ನು ಕಟ್ಟಿ ಹಾಕುವ ಮುಖಾಂತರ ಟೀಮ್ ಇಂಡಿಯಾ ಮತ್ತೊಮ್ಮೆ ICC ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟಿದೆ. MS ಧೋನಿ ನಾಯಕತ್ವದಲ್ಲಿ ನಾವು ಈ ಹಿಂದೆ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿದ್ವಿ, ಒಂದು ಬಾರಿ ಫೈನಲ್ನಲ್ಲಿ ಮುಗ್ಗರಿಸಿದ್ವಿ. ಈಗ ಮತ್ತೊಮ್ಮೆ ರೋಹಿತ್ ಪಡೆ ಟೀಮ್ ಇಂಡಿಯಾ ಮತ್ತೆ ಇವಾಗ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಪಡ್ಕೊಂಡಿದೆ. ICC ಚಾಂಪಿಯನ್ಸ್ ಕಿರೀಟ ಭಾರತೀಯರ ಮುಕುಟಕ್ಕೆ ಮತ್ತೊಂದು ಗರಿ ಸೇರ್ಪಡೆಯಾದಂತಾಯಿತು. ಯಾಕೆ ಟೀಮ್ ಇಂಡಿಯಾ 50 ಓವರ್ ಮ್ಯಾಚ್ನಲ್ಲಿ ಅಂದರೆ ಒನ್ ಡೇ ಮ್ಯಾಚ್ಗಳಲ್ಲಿ ನಂಬರ್ 1 ಅಂತಕ್ಕಂಥದ್ದನ್ನು ಮತ್ತೆ ಸಾಬೀತುಪಡಿಸ್ತು. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಮು ಒಂಥರ ಡೆಡ್ ಪಿಚ್. ಅದು ಅಲ್ಲಿ ರನ್ ಗಳಿಸೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಚೇಸಿಂಗ್ ಮಾಸ್ಟರ್ಸ್, ನಮ್ಮಲ್ಲಿರ್ತಕ್ಕಂಥ ಚೇಸಿಂಗ್ ಮಾಸ್ಟರ್ಸ್, ಅದು ರೋಹಿತ್ ಶರ್ಮಾ ಆಗಿರ್ಬೋದು ಅಥವಾ ಸತತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು ಶ್ರೇಯಸ್ ಅಯ್ಯರ್ ಪ್ರತಿ ಮ್ಯಾಚ್ನಲ್ಲೂ ಒಳ್ಳೆ ಒಂದು ಇನ್ನಿಂಗ್ಸನ್ನು ಕಟ್ಕೊಡ್ತಾ ಇದ್ರು. ತಂಡ ಸಂಕಷ್ಟದಲ್ಲಿದ್ದಾಗ ತಂಡಕ್ಕೆ ಆಸರಿ ಆಗ್ತಾ ಇದ್ರು. KL ರಾಹುಲ್ ಕೂಡ ಜವಾಬ್ದಾರಿಯುತವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಅದರಂತೆ ಅರ್ಹವಾಗಿ ಟೀಮ್ ಇಂಡಿಯಾ ಬೌಲಿಂಗ್, ಬ್ಯಾಟಿಂಗ್ ಎರಡರಲ್ಲೂ ಪಾರಮ್ಯವನ್ನು ಮೆರೆದಿದೆ. India has won the trophy again. Recently, last year they won the T20 World Cup, and again they have won the Champions Trophy. Sad life for Virat. I mean, he got out for the one run. We were expecting to hit him century, but anyway, India jeet gayi. Bharat Mata ki jai. India, very nice. We are very happy. ಬಹುಶಃ ಭಾರತ ಇಡೀ ಈ ಟೂರ್ನಿಯಲ್ಲಿ ತುಂಬಾ ಖುಷಿ ಇದೆ. ಬಟ್ ನಮ್ಮ ಬಾಸ್ ಕೊಹ್ಲಿ ಔಟ್ ಆಗಿದ್ ಮಾತ್ರ ಬೇಜಾರಿದೆ. ಅದು ಬಿಟ್ಟರೆ ಇಂಡಿಯಾ ವಿನ್ ಆಗಿದ್ ಮಾತ್ರ ಫುಲ್ ಹ್ಯಾಪಿ. ಲಾಸ್ಟ್ 2 ಓವರ್ ಲಾಸ್ಟ್ ಬಾಲ್ವರೆಗೂ ಫುಲ್ ಮ್ಯಾಚ್ ಏನಾಗುತ್ತೆ ಅಂದಿತ್ತು. ಬಟ್ ಹಾರ್ದಿಕ್ ಪಾಂಡ್ಯ ಮತ್ತು ಜಡೇಜಾ ಬ್ಯಾಟಿಂಗಿಂದ ಮ್ಯಾಚ್ ಟರ್ನ್ ಮಾಡಿಬಿಟ್ರು. ಈಗ ಸೂಪರ್ ಪರ್ಫಾರ್ಮೆನ್ಸ್ ಫ್ರಮ್ ಟೀಮ್ ಇಂಡಿಯಾ. ಟೂರ್ನಿ ಯುದ್ಧಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿಯವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ತಾವೆಲ್ಲಿದ್ದೀರಾ? ಈ ಟೀಮ್ ಇಂಡಿಯಾ ಇವಾಗ ಚಾಂಪಿಯನ್ಸ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡ್ರು, ಸಡಗರ, ಸಂಭ್ರಮ, ಸೆಲೆಬ್ರೇಷನ್ ಹೇಗಿದೆ? ಅರವಿಂದ್, ನಾನೀಗ ಬೆಂಗಳೂರಿನ ಬೌರಿಂಗ್ ಕ್ಲಬ್ನಲ್ಲಿದ್ದೀನಿ. ಇಂಡಿಯಾ 2025 ಚಾಂಪಿಯನ್ಸ್ ಟ್ರೋಫಿಯನ್ನು ಜಯಿಸಿದೆ. ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಭರ್ಜರಿಯಾಗಿ ಮಣಿಸಿದೆ. ಇದೀಗ ನಾವೀಗ ಬೆಂಗಳೂರಿನ ಬೌರಿಂಗ್ ಕ್ಲಬ್ನಲ್ಲಿದ್ದೀವಿ. ಅಲ್ಲಿನ ಒಂದಷ್ಟು ಸೆಲೆಬ್ರೇಷನ್ ಅನ್ನು ನೋಡಬಹುದು. ಅಭಿಮಾನಿಗಳು ಸಾಕಷ್ಟು ಕುಣಿದು ಕುಪ್ಪಳಿಸ್ತಿದ್ದಾರೆ, ತಿರಂಗವನ್ನು ಹಾರಿಸ್ತಿದ್ದಾರೆ, ಶಿಲೆಯನ್ನು ಹಾಕ್ತಿದ್ದಾರೆ. ಅಂದರೆ ಒಂದು ರೀತಿ ಬಾಲ್ ಟು ಬಾಲ್ ಮ್ಯಾಚನ್ನು ನೋಡಿದ್ದಾರೆ. ದೊಡ್ಡ ಮಟ್ಟದ ಸ್ಕ್ರೀನನ್ನು ಹಾಕಲಾಗಿದೆ. ಬಾಲ್ ಟು ಬಾಲ್ ಮ್ಯಾಚನ್ನು ವೀಕ್ಷಣೆ ಮಾಡಿ ಒಂದಷ್ಟು ಸೆಲೆಬ್ರೇಷನ್ ಅನ್ನು ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಹೇಗನ್ಸ್ತಿದೆ ಗೆಲುವು? So English, I will talk in English. No problem. Yeah, so the match was really good. I mean, till the last over, it was so interesting. Every ball, every wicket that they took, it was like a very tight match. But yes, we had hopes on India, and I'm so happy for that. ಹಾಯ್ ಸರ್, ಹೇಗನ್ಸ್ತು ಮ್ಯಾಚ್ ಗೆದ್ದಿದೆ? ನನಗೆ ತುಂಬ ಖುಷಿ ಇದೆ. I don't think there's any feeling better than this. We've been waiting for a long time, 8 years since Champions Trophy happened. So I'm very, very happy. I mean, I never used to follow cricket earlier. ಇವ್ರನ್ನ ಮೀಟ್ ಮಾಡಿದ್ಮೇಲೆ ನಾನು ಕ್ರಿಕೆಟ್ ನೋಡೋಕ್ಕೆ ಶುರು ಮಾಡಿದ್ದು. ಅಮೇಝಿಂಗ್ ಗೇಮ್. ರಿಯಲಿ ಹ್ಯಾಪಿ. ಆಲ್ ದ ಬೆಸ್ಟ್, ಐ ಗೆಸ್. ಥ್ಯಾಂಕ್ ಯು. ಸೆಲೆಬ್ರೇಷನ್